ನಡೆ ಅಮೆರಿಕನ್ನರಿಗೆ ತಿರುಗುಬಾಣವಾಗ್ತಾ ಇದೆ. ಸಹಜವಾಗಿ ಜನ ರೊಚ್ಚಿಗೆದ್ದಿದ್ದಾರೆ, ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ, ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ ಜನ. ಯಾವ ರೀತಿ ಇದೆ ಸದ್ಯಕ್ಕೆ ಪರಿಸ್ಥಿತಿ ಅಮೆರಿಕದಲ್ಲಿ, ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಟ್ರಂಪ್ ಟ್ಯಾರಿಫ್ ಅಮೆರಿಕ ವಿನಾಶದ ನೀತಿ, ಆರ್ಥಿಕತೆಯ ಹುಚ್ಚು, ಅಮೆರಿಕನ್ನರ ಆಕ್ರೋಶ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು 3 ತಿಂಗಳೂ ಆಗಿಲ್ಲ. ಆದರೆ ಈಗಲೇ ಟ್ರಂಪ್ ವಿರುದ್ಧ ಅಮೆರಿಕದಲ್ಲಿ ಭಾರಿ ಆಕ್ರೋಶ ಕೇಳಿ ಬಂದಿದೆ. ಲಕ್ಷಾಂತರ ಜನರು ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ. ಪರಿಸ್ಥಿತಿ ಹೇಗಿದೆ ಅಂದ್ರೆ, ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಬಿಲಿಯನ್ನೇರ್ ಎಲಾನ್ ಮಸ್ಕ್ ವಿರುದ್ಧ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ. ಅಮೆರಿಕದ ಎಲ್ಲ 50 ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ. ಹ್ಯಾಂಡ್ಸ್ ಅಪ್ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದು, ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ. ಅಮೆರಿಕದಾದ್ಯಂತ 1400ಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ. ಟ್ರಂಪ್ರ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ. ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ, ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನ ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ. ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು 6 ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು. ಲಂಡನ್ ಮತ್ತು ಪ್ಯಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು. ಭಾರತದ ವಿರುದ್ಧ ವಿಷಕಾರುವ ಡೆಮೊಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಲ್ಲಿಂದ ಕೇವಲ 43 ನಿಮಿಷಗಳ ಹಿಂದೆ ಎಲಾನ್ ಮಸ್ಕ್ ಒಂದು ಟ್ವೀಟ್ ಮಾಡಿದ್ದಾರೆ. ಏಕರು ಯಾರೆಲ್ಲ ಅಮೆರಿಕನರು ಅಂತ ಹೆಸರಿಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಯಾರಿಂದಲೂ ಪ್ರಚೋದನೆಗೆ ಒಳಗಾಗಿ ಪ್ರತಿಭಟನೆ ಮಾಡ್ತಿರುವವರು. ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದರ ಉದ್ದೇಶವೇ ಅವ್ರಿಗೆ ಗೊತ್ತಿಲ್ಲ. ಸೊ ಯಾರೆಲ್ಲ ಟ್ರಂಪ್ನ ಈ ನೀತಿಯ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅವರೆಲ್ಲ ದೇಶಕ್ಕೆ ವಿರುದ್ಧವಾದವರು ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಆದರೆ ಟ್ರಂಪ್ ಅವರ ವಾದ ಏನು? ಈ ರೀತಿಯಾದ ತೆರಿಗೆ ಏರಿಕೆಯಿಂದಾಗಿ ಅಮೆರಿಕ ಅತ್ಯಂತ ಸಂಪದ್ಭರಿತ ರಾಷ್ಟ್ರವಾಗತ್ತೆ, ಹಾಗಾಗಿ ಕೆಲ ದಿನಗಳ ಈ ಡಿಸ್ಟರ್ಬೆನ್ಸನ್ನು ಸಹಿಸಿಕೊಳ್ಳಿ ಅಂತ ಹೇಳಿ. ಡಿಸ್ಟರ್ಬೆನ್ಸ್ ಚಿಕ್ಕ ಪ್ರಮಾಣದಲ್ಲಿ ಆಗಿಲ್ವಲ್ಲ. ಟ್ರಂಪ್ ತೆಗೆದುಕೊಂಡ ನಿರ್ಧಾರದಿಂದ ದೊಡ್ಡ ದೊಡ್ಡ ಉದ್ಯಮಸ್ಥರೇನೆ ಭಾರಿ ಪ್ರಮಾಣದ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮಾರ್ಕ್ ಜುಕರ್ಬರ್ಗ್ ಫಾರ್ ಎಕ್ಸಾಂಪಲ್ $17.9 ಶತಕೋಟಿ ನಷ್ಟವನ್ನು ಅನುಭವಿಸಿದ್ದಾರೆ. ಜುಕರ್ಬರ್ಗ್ ಖುದ್ದು ಎಲಾನ್ ಮಸ್ಕ್ ಒಡೆತನದ ಸಂಸ್ಥೆ $1 ಶತಕೋಟಿ ನಷ್ಟವನ್ನು ಅನುಭವಿಸಿದೆ. ಮೈಕೆಲ್ ಡೆಲ್ $53 ಶತಕೋಟಿ ನಷ್ಟ. ಟ್ರಂಪ್ನ ನಿರ್ಧಾರ ಇದಕ್ಕೆ ನೇರವಾದ ಕಾರಣ. ಲ್ಯಾರಿ ಎಲಿಸನ್ $8.1 ಶತಕೋಟಿ ನಷ್ಟವನ್ನು ಅನುಭವಿಸಿದೆ, ಅವರ ಒಡೆತನದ ಕಂಪನಿ. ಜೇನ್ಸನ್ನ ಹುವಾಂಗ್ $7.36 ಶತಕೋಟಿ ನಷ್ಟ. ಲ್ಯಾರಿ ಪೇಜ್ $4.79 ಶತಕೋಟಿ ನಷ್ಟ. ಸೆರ್ಗೆ ಬ್ರೆನ್ $4.46 ಶತಕೋಟಿ ನಷ್ಟ. ಥಾಮಸ್ ಪೀಟರ್ ಫಿ $4.06 ಶತಕೋಟಿ ನಷ್ಟ. ಎಲ್ಲವನ್ನ ಸಹಿಸಿಕೊಂಡ್ರೆ ಅಮೆರಿಕ ಸಂಪತ್ಭರಿತ ರಾಷ್ಟ್ರವಾಗುತ್ತೆ ಅನ್ನೋದು ಟ್ರಂಪ್ ವಾದ. ಆದರೆ ಉದ್ಯಮಸ್ಥರಿಗೆ ಈ ಪ್ರಮಾಣದ ನಷ್ಟವನ್ನು ಸರಿದೂಗಿಸ್ಕೊಂಡು ದೇಶವನ್ನು ಸಂಪತ್ಭರಿತ ರಾಷ್ಟ್ರ ಮಾಡೋಷ್ಟು ತಾಳ್ಮೆ ಉಳಿಯುತ್ತಾ? ಜನಸಾಮಾನ್ಯರಿಗೆ ತಾಳ್ಮೆ ಉಳಿಯುತ್ತಾ? ಟ್ರಂಪ್ ಮಾತನ್ನ ಕೇಳಿ ಕಾಯೋ ಮಟ್ಟಿಗೆ ತಾಳ್ಮೆ ಬರುತ್ತಾ? ಕಾದು ನೋಡಬೇಕಾಗಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬರೋ ದೇಶಗಳ ವಸ್ತುಗಳ ಮೇಲೆ ತೆರಿಗೆ ಹಾಕಿದ್ದು. ಆದರೆ ಇದೀಗ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗುಬಾಣವಾಗ್ತಾ ಇದೆ. ಸಹಜವಾಗಿ ಜನ ರೊಚ್ಚಿಗೆದ್ದಿದ್ದಾರೆ, ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ, ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ ಜನ. ಯಾವ ರೀತಿ ಇದೆ ಸದ್ಯಕ್ಕೆ ಪರಿಸ್ಥಿತಿ ಅಮೆರಿಕದಲ್ಲಿ, ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ.
ಅಮೆರಿಕ ವಿನಾಶದ ನೀತಿ, ಆರ್ಥಿಕತೆಯ ಹುಚ್ಚು, ಅಮೆರಿಕನ್ನರ ಆಕ್ರೋಶ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು 3 ತಿಂಗಳೂ ಆಗಿಲ್ಲ. ಆದರೆ ಈಗಲೇ ಟ್ರಂಪ್ ವಿರುದ್ಧ ಅಮೆರಿಕದಲ್ಲಿ ಭಾರಿ ಆಕ್ರೋಶ ಕೇಳಿ ಬಂದಿದೆ. ಲಕ್ಷಾಂತರ ಜನರು ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ. ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಬಿಲಿಯನ್ನೇರ್ ಎಲಾನ್ ಮಸ್ಕ್ ವಿರುದ್ಧ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ. ಅಮೆರಿಕದ ಎಲ್ಲ 50 ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ. ಹ್ಯಾಂಡ್ಸ್ ಆಫ್ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದು, ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ. ಅಮೆರಿಕದಾದ್ಯಂತ 1400ಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ. ಟ್ರಂಪ್ರ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ. ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ, ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನ ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ. ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು 6 ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು. ಲಂಡನ್ ಮತ್ತು ಪ್ಯಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು. ಭಾರತದ ವಿರುದ್ಧ ವಿಷಕಾರುವ ಡೆಮೊಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಲ್ಲಿಂದ ಕೇವಲ 43 ನಿಮಿಷಗಳ ಹಿಂದೆ ಎಲಾನ್ ಮಸ್ಕ್ ಒಂದು ಟ್ವೀಟ್ ಮಾಡಿದ್ದಾರೆ. ಏಕರು ಯಾರೆಲ್ಲ ಅಮೆರಿಕನರು ಅಂತ ಹೆಸರಿಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಯಾರಿಂದಲೂ ಪ್ರಚೋದನೆಗೆ ಒಳಗಾಗಿ ಪ್ರತಿಭಟನೆ ಮಾಡ್ತಿರುವವರು. ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದರ ಉದ್ದೇಶವೇ ಅವ್ರಿಗೆ ಗೊತ್ತಿಲ್ಲ. ಸೊ ಯಾರೆಲ್ಲ ಟ್ರಂಪ್ನ ಈ ನೀತಿಯ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅವರೆಲ್ಲ ದೇಶಕ್ಕೆ ವಿರುದ್ಧವಾದವರು ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಆದರೆ ಟ್ರಂಪ್ ಅವರ ವಾದ ಏನು? ಈ ರೀತಿಯಾದ ತೆರಿಗೆ ಏರಿಕೆಯಿಂದಾಗಿ ಅಮೆರಿಕ ಅತ್ಯಂತ ಸಂಪದ್ಭರಿತ ರಾಷ್ಟ್ರವಾಗತ್ತೆ, ಹಾಗಾಗಿ ಕೆಲ ದಿನಗಳ ಈ ಡಿಸ್ಟರ್ಬೆನ್ಸನ್ನು ಸಹಿಸಿಕೊಳ್ಳಿ ಅಂತ ಹೇಳಿ. ಡಿಸ್ಟರ್ಬೆನ್ಸ್ ಚಿಕ್ಕ ಪ್ರಮಾಣದಲ್ಲಿ ಆಗಿಲ್ವಲ್ಲ. ಟ್ರಂಪ್ ತೆಗೆದುಕೊಂಡ ನಿರ್ಧಾರದಿಂದ ದೊಡ್ಡ ದೊಡ್ಡ ಉದ್ಯಮಸ್ಥರೇನೆ ಭಾರಿ ಪ್ರಮಾಣದ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮಾರ್ಕ್ ಜುಗರ್ಬರ್ಗ್ ಫಾರ್ ಎಕ್ಸಾಂಪಲ್ $17.9 ಶತಕೋಟಿ ನಷ್ಟವನ್ನು ಅನುಭವಿಸಿದ್ದಾರೆ. ಜುಕರ್ಬರ್ಗ್ ಖುದ್ದು ಎಲಾನ್ ಮಸ್ಕ್ ಒಡೆತನದ ಸಂಸ್ಥೆ $1 ಶತಕೋಟಿ ನಷ್ಟವನ್ನು ಅನುಭವಿಸಿದೆ. ಮೈಕೆಲ್ ಡೆಲ್ 53 ಶತಕೋಟಿ ನಷ್ಟ. ಟ್ರಂಪ್ನ ನಿರ್ಧಾರ ಇದಕ್ಕೆ ನೇರವಾದ ಕಾರಣ. ಲ್ಯಾರಿ ಎಲಿಸನ್ 8.1 ಶತಕೋಟಿ ನಷ್ಟವನ್ನು ಅನುಭವಿಸಿದೆ, ಅವರ ಒಡೆತನದ ಕಂಪನಿ. ಜೇನ್ಸನ್ನ ಹುವಾಂಗ್ 7.36 ಶತಕೋಟಿ ನಷ್ಟ. ಲ್ಯಾರಿ ಪೇಜ್ 4.79 ಶತಕೋಟಿ ನಷ್ಟ. ಸೆರ್ಗೆ ಬ್ರೆನ್ 4.46 ಶತಕೋಟಿ ನಷ್ಟ. ಥಾಮಸ್ ಪೀಟರ್ ಫಿ 4.06 ಶತಕೋಟಿ ನಷ್ಟ. ಎಲ್ಲವನ್ನ ಸಹಿಸಿಕೊಂಡ್ರೆ ಅಮೆರಿಕ ಸಂಪತ್ಭರಿತ ರಾಷ್ಟ್ರವಾಗುತ್ತೆ ಅನ್ನೋದು ಟ್ರಂಪ್ ವಾದ. ಆದರೆ ಉದ್ಯಮಸ್ಥರಿಗೆ ಈ ಪ್ರಮಾಣದ ನಷ್ಟವನ್ನು ಸರಿದೂಗಿಸ್ಕೊಂಡು ದೇಶವನ್ನು ಸಂಪತ್ಭರಿತ ರಾಷ್ಟ್ರ ಮಾಡೋಷ್ಟು ತಾಳ್ಮೆ ಉಳಿಯುತ್ತಾ? ಜನಸಾಮಾನ್ಯರಿಗೆ ತಾಳ್ಮೆ ಉಳಿಯುತ್ತಾ? ಟ್ರಂಪ್ ಮಾತನ್ನ ಕೇಳಿ ಕಾಯೋ ಮಟ್ಟಿಗೆ ತಾಳ್ಮೆ ಬರುತ್ತಾ?